ಕೆಲಸ ಮಾಡಿದರೆ ಇವತ್ತು ಮಹಾಯುತಿ ಒಂದು ಅತ್ಯದ್ಭುತವಾದಂಥ ಗೆಲುವನ್ನು ಸಾಧಿಸಿದೆ. 220 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ನೀವು ಯಾವ ರೀತಿಯಾದಂಥ ವರ್ಕೌಟ್ ಆಯಿತು, ಏನು ಕೆಲಸ ನೀವು ಮಾಡಿದ್ರಿ, ಏನು ಗೆಲುವಿಗೆ ಕಾರಣ ಏನು ಸರ್? ಮಹಾರಾಷ್ಟ್ರದಲ್ಲಿ ಮೊದಲನೇದಾಗಿ ಮಹಾರಾಷ್ಟ್ರದ ಮತದಾರರು ನಮ್ಮ NDAಗೆ ಹೆಚ್ಚು ಬೆಂಬಲ ಕೊಟ್ಟು ಮತದಾನ ಮಾಡಿದ್ದಾರೆ. ನಿಮ್ಮೆಲ್ಲರ ಮುಖಾಂತರ ಮಹಾರಾಷ್ಟ್ರದ ಎಲ್ಲ ಮತದಾರರಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಇವತ್ತು ಮೋದಿಜಿಯವರ ನೇತೃತ್ವ, ಅಮಿತ್ ಶಾಜಿಯವರ ರಾಜಕೀಯ ವಿಚಾರಗಳು ಮತ್ತು ದೇವೇಂದ್ರ ಫಡ್ನವೀಸ್ ಮತ್ತು ಸಿಂಧೆ ಅವರ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿದಿದೆ. ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಮೋದಿಜಿಯವರ ಸ್ಕೀಮ್ಸು, ಬಡವರಿಗೆ ಸಂಬಂಧಪಟ್ಟಂಥ ಸ್ಕೀಮ್ಸು, ರೈತರಿಗೆ ಸಂಬಂಧಪಟ್ಟಂಥ ಸ್ಕೀಮ್ಸು ಮತ್ತು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ನೆಲ ಅನ್ನುವಂಥದ್ದು ಎಲ್ಲ ದಲಿತ ಸಮುದಾಯಗಳು ಕೂಡ BJPಯನ್ನು ಕೈ ಹಿಡಿದಿದೆ. ಮತ್ತು ಏನು ರೈತರಿಗೆ 6,000 ರೂಪಾಯಿ ನಾವು ಮೋದಿಜಿಯವರು ಕೊಟ್ಟಿದ್ದಾರೆ, ಅದು ಕೂಡ ಎಫೆಕ್ಟಿವ್ ಕೆಲಸ ಮಾಡಿದೆ. ಒಟ್ಟು ಮೋದಿಜಿಯವರ ನೇತೃತ್ವ ಇಡೀ ಪ್ರಪಂಚ ಇಷ್ಟಪಡುತ್ತೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಮತದಾರರು ಕೂಡ ಮೋದಿಜಿ ನೇತೃತ್ವವನ್ನು ಇಷ್ಟಪಟ್ಟು ಮಹಾರಾಷ್ಟ್ರದಲ್ಲಿ ನಮ್ಮ NDAಗೆ ಮತ ಕೊಟ್ಟು ಸರ್ಕಾರ ಬರೋ ಹಾಗೆ ಮಾಡಿದ್ದಾರೆ. ಈಗ 2 ತಿಂಗಳ ಹಿಂದೆ ಮಹಾರಾಷ್ಟ್ರದಲ್ಲಿ BJP ಇಂಥ ಸಾಧನೆ ಮಾಡುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಹರಿಯಾಣ ಚುನಾವಣೆಗೆ ಮುಂಚೆ ಹರಿಯಾಣ ರಿಸಲ್ಟ್ ಬಂದ ಮೇಲೆ ಒಂದು ಉತ್ಸಾಹ ಬಂತು, ಮಹಾರಾಷ್ಟ್ರದಲ್ಲಿ ನಾವು ಕೂಡ ಗೆಲ್ಬೋದು ಅನ್ನೋ ಹೇಗೆ ಸಾಧ್ಯ ಆಯಿತು? ಹರಿಯಾಣದಲ್ಲಿ ಏನು ರಿಸಲ್ಟ್ ಬಂತು, ಹರಿಯಾಣದ ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷದವರು ಗುಲ್ಲೆಬ್ಬಿಸಿದ್ರು. ಆದರೆ ಹರಿಯಾಣದಲ್ಲಿ ರಿಸಲ್ಟ್ ಬರುತ್ತೆ ಅಂತ ನಮಗೆ ಮೊದಲೇ ನಂಬಿಕೆ ಇತ್ತು. ಹರಿಯಾಣದ ಮತದಾರರು ನಮ್ಮ ಕೈ ಹಿಡಿದಿದ್ದರು. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಮತದಾರರು ಕೂಡ ನಮ್ಮ ಕೈ ಹಿಡಿದಿದ್ದಾರೆ. 2 ತಿಂಗಳ ಹಿಂದೆ BJP ಕಾರ್ಯಕರ್ತರು ಮತ್ತು ಮತದಾರರಿಗೆ ನಂಬಿಕೆ ಇತ್ತು, ನಾವು ಇಲ್ಲಿ ಅಧಿಕಾರ ಬರ್ತೀವಿ ಅಂತ. ಸಹಜವಾಗಿ ಅಪೋಸಿಷನ್ ಪಾರ್ಟಿಯವರು ಅವರ ಗೆಲುವಿಗೋಸ್ಕರ 108 ಅಪಪ್ರಚಾರಗಳನ್ನು ಮಾಡ್ತಾರೆ ಮತ್ತು ಸುಳ್ಳು ಭರವಸೆಗಳನ್ನು ಕೊಡ್ತಾರೆ. ಆ ಸುಳ್ಳು ಭರವಸೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಈಡೇರಿಸಿಲ್ಲ ಅನ್ನೋಂಥದ್ದು ಮತ್ತು ಆ ಸುಳ್ಳು ಆಶ್ವಾಸನೆಗಳು ಈಡೇರಿಸೋಕೆ ಆಗೋದಿಲ್ಲ ಅನ್ನೋಂಥದ್ದು ಪ್ರೂವ್ ಆಗಿದೆ. ಆ ರೀತಿ ಸುಳ್ಳು ಭರವಸೆಗಳು ಕಾಂಗ್ರೆಸ್ ಎಷ್ಟು ಕೊಟ್ಟರು ಜನ ನಂಬಲಾರದಂಥ ಸ್ಥಿತಿ ಕಾಂಗ್ರೆಸ್ ತಲುಪಿದೆ. 200 ಕ್ಷೇತ್ರಕ್ಕೂ ಹೆಚ್ಚು ಒಂದು ನಂಬರನ್ನು ಈಗ ಮಾಹಿತಿ ಪಡೆದುಕೊಂಡಿದೆ. ಅಂದರೆ ನಿರೀಕ್ಷೆ ಇತ್ತಾ 200 ದಾಟುತ್ತೆ ಅಥವಾ 150 ದಾಟುತ್ತೆ? ಎಷ್ಟು ನಿರೀಕ್ಷೆ ಇದ್ದಿದ್ದು ಎಷ್ಟು ಅಂತ? ನಮಗೆ ಅನಿರೀಕ್ಷಿತ ನಮಗೆ ನಂಬರ್ಸ್ ಇದು. ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರ ಮಾಡೇ ಮಾಡ್ತೀವಿ, ನಮ್ಮದೇ NDA ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋಂಥ ನಂಬಿಕೆ ಇತ್ತು. ನಮಗೆ ಮಹಾರಾಷ್ಟ್ರದ ಮತದಾರರು ಇನ್ನೂ ಒಂದಷ್ಟು ನಮ್ಮ ನಂಬಿಕೆಯನ್ನು ಹೆಚ್ಚು ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಈಗ BJP CM ಕುರ್ಚಿನ ಕ್ಲೈಮ್ ಮಾಡುತ್ತೆ ಅಥವಾ ಮತ್ತೊಂದು ತಮ್ಮ ಪಾರ್ಟ್ನರ್ ಇರುವಂಥ ಶಿಂದೆ ಬಣ, ಮತ್ತೊಂದು ಕಡೆ ಅಜಿತ್ ಪವಾರ್ ಕೂಡ ಅವರ ಬಣವು ಕೂಡ ಕ್ಲೈಮ್ ಮಾಡ್ತಾಯಿದೆ. ಈಗಾಗಲೇ ನಮ್ಮ BJP ರಾಷ್ಟ್ರೀಯ ವರಿಷ್ಠರು ಸ್ಪಷ್ಟಪಡಿಸಿದ್ದಾರೆ, ಚುನಾವಣೆ ನಂತರ ನಮ್ಮ 3 ಪಕ್ಷದ ಪ್ರಮುಖರು ಕೂತ್ಕೊಂಡು ಸಮಾಲೋಚನೆ ಮಾಡಿ ನಾವು ಒಟ್ಟಿಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ಪಕ್ಷಗಳು ಒಟ್ಟಿಗೆ ಸೇರಿ ನಿರ್ಧಾರ ಮಾಡ್ತಾರೆ. ಓಕೆ ಸರ್.